ಹೇಳಪ್ಪ. ಇರಪ್ಪ. ನಮಸ್ಕಾರ ಸ್ನೇಹಿತರೆ, ಫಾರ್ ಅ ಚೇಂಜ್ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಮಗಂದು ಎಕ್ಸೈಟ್ಮೆಂಟ್ ನೋಡಿದ್ರಲ್ಲ, ಏನು ಸೀನು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ಲು ತಮ್ನೇಲಿಂದ ಗೊತ್ತಿದೆ. ಸೊ ವಿ ಆರ್ ಗೋಯಿಂಗ್ ಟು ಚೆಕ್ ಔಟ್ ನ್ಯೂ ವೆಹಿಕಲ್ ಫಾರ್ ಅವರ್ ಅದ್ವೈತ್. ಇವಂದು ಫಸ್ಟ್ ಟೈಮ್ ಜೀಪ್ ತಗೊಂಡ್ವಲ್ಲ, ಐ ಥಿಂಕ್ ಲಾಸ್ಟ್ ಇಯರ್ ಅಲ್ಲ ಈ ವರ್ಷನೇ ಅಲ್ಲ, ಲಾಸ್ಟ್ ಇಯರಾ? ಓಕೆ, ಜ್ಞಾಪಕ ಇಲ್ಲ. ಸೊ ಇವಂದು ಫಸ್ಟ್ ಟೈಮ್ ಜೀಪ್ ತಗೊಂಡಾಗ ತುಂಬಾ ಜನ ಕೇಳಿದ್ರಿ, ಎಲ್ಲಿ ಬ್ರೋ, ಯಾವ ಶಾಪು, ನಮಗೂ ಒಂದು ಬೇಕಾಗ್ತಾರದು, ಎಲ್ಲಿ ಸಿಗತ್ತೆ ಈ ಥರ ಟಾಯ್ಸ್ ಎಲ್ಲ ಅಂತ ಕೇಳಿದ್ರಿ. ಸೊ ಆ ಟೈಮಲ್ಲಿ ಇನ್ನು ಆ್ಯಕ್ಚುಲಿ ಆ ಶಾಪ್ದು ಹೆಸರು ಅದೆಲ್ಲ ಏನು ಜಾಸ್ತಿ ಸರಿಯಾಗಿ ಇಟ್ಟಿರ್ಲಿಲ್ಲ ಅವರು. ಬಾಬಾ ಏನು ಗೊತ್ತಾ, ಇಷ್ಟು ಪ್ರೀತಿ ಮಾಡ್ತಾ ಇರೋದು ಇವ್ನು ಇವತ್ತು. ಇವ್ನಿಗೆ ಹೊಸ ಗಾಡಿ ಕೊಡಿಸ್ತಾ ಇದೀವಲ್ಲ, ಅದಕ್ಕೆ. ನಾವೆಲ್ಲ ಹೋಗ್ತಾ ಇದೀವಿ ಹೇಳು ಅವ್ರಿಗೆ, ನಾವೆಲ್ಲ ಹೋಗ್ತಾ ಇದೀವಿ, ಅದು ಏನ್ ತಗೊಂಬರಕ್ಕೆ? ಏನಂತ ಹೆಸರು ಇಡ್ತೀಯ ಅದಕ್ಕೆ, ಬೈಕಿಗೆ? ಹುಲಿ ಸಿಂಹ ಅಂತ ಹೆಸರು ಇಡ್ತಾನಂತೆ. ನಾವು ಲಾಸ್ಟ್ ಟೈಮ್ ಹೋಗಿದ್ ಶಾಪು ಇವಾಗ ಅದಲ್ಲ. ಸೊ ಅವ್ರು ರಿನೋವೇಟ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ, ದೊಡ್ಡದಾಗೆ ಸ್ಟೋರ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಇವಾಗ. ಸೊ ಅದು ಇವತ್ತಿನ ಕಾಂಟ್ಯಾಕ್ಸ್ಟು. ಸೊ ಬನ್ನಿ ಹೋಗೋಣ. ಆಕ್ಚುಲಿ ಇದ್ರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಕೂಡ ಹೇಳ್ಬಿಡ್ತೀನಿ. ನನಗೆ ಈ ಟಾಯ್ಸ್ ಶಾಪ್ ಬಗ್ಗೆ ಗೊತ್ತಾಗಿದ್ದು ನನ್ನ ಫ್ರೆಂಡ್ ನಿತಿನ್ನಿಂದ. ಒಂದ್ಸತಿ ನಾನು ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಮಗಳಿಗೆ ಅವ್ರೊಂದು ಕಾರ್ ತೊಗೊಂಬಂದಿದ್ರು ಚಿಕ್ಕದು. ನಾನು ಅವಾಗ ಕೇಳ್ಬಿಟ್ಟು, ಬ್ರದರ್ ಎಲ್ಲಿ ತೊಗೊಂಬಂದ್ರಿ, ನನ್ನ ಮಗನಿಗೊಂದು ಬೇಕಿದು ಅಂತ ಕೇಳಿದಾಗ ಅವರು ಈ ಶಾಪ್ ಅಡ್ರೆಸ್ಸು, ಅವ್ರ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದು. ಆ ಟೈಮಲ್ಲಿ 1 ವರ್ಷ ಆಯ್ತು ಅನ್ಸುತ್ತೆ. ಸೊ ಬನ್ನಿ, ಈಗ ಆ ಶಾಪ್ದು ಹೊಸ ವರ್ಷನ್ ಮಾಡಿದ್ದಾರೆ, ಇವಾಗ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಏಯ್, ನೀನು ತಗೊಂಡ್ಬರ್ತೀಯಲ್ಲ ಹುಲಿ ಸಿಂಹನ, ಹೆಂಗ್ ಓಡಿಸ್ತೀಯ? ಫಾಸ್ಟಾಗಿ ಓಡಿಸ್ಬಿಡ್ತಾನಂತೆ. ಫಾಸ್ಟಾಗಿ ಓಡಿಸಿದ್ರೆ ಬಿದ್ದೋಗ್ತೀಯ. ಹೆಲ್ಮೆಟ್ ಸೀರಿಯಸ್ಲಿ ಇದೆಲ್ಲ ನಾವ್ ಯಾವ್ದು ಇವ್ನಿಗೆ ಹೇಳ್ಕೊಡಲ್ಲ, ಅವನಾಗವನೇ ನಮ್ಗೆ ಹೇಳ್ತಾ ಇರ್ತಾನೆ. ನಮ್ಗೆ ಆಶ್ಚರ್ಯ ಆಗುತ್ತೆ. ಜಾಕೆಟ್ ಹಾಕೊಂಡು ಓಡಿಸ್ತಾನಂತೆ. ಜಾಕೆಟ್ ಹಾಕೊಂತೇನೋ, ಆಮೇಲೆ ಇನ್ನ ಏನೇನ್ ಹಾಕೊಂತೀಯ? ಈ ಜಾಕೆಟ್ ಹಾಕೋತೀವಿ ಹುಲಿದು. ಅಯ್ಯೋ, ಇದೆ ನೋಡಿ ಇಸಾಕಾ ಟಾಯ್ಸ್. ಆಕ್ಚುಲಿ ಇಟ್ಸ್ ಮೋರ್ ಲೈಕ್ ಅ ವೇರ್ ಹೌಸ್. ಇದು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸುಮಾರು ಒಂದು ಹೆಚ್ಚು ಕಮ್ಮಿ 50 ಮೇಲೆ ಇದೆ ಅನ್ಸುತ್ತಲ್ಲ ಸರ್? ಎಷ್ಟಿದೆ ಟೋಟಲ್ ಈಗ ಸ್ಟಾಕು? 100 ಮೇಲೆ ಇದೆಯಾ? ಸೊ ಆ್ಯಕ್ಚುಲಿ ಓನರ್ ಅವರು ಆನ್ ದ ವೇ ಇದ್ದಾರೆ, ಬರ್ತಾ ಇದ್ದಾರೆ. ಅಲ್ಲಿವರೆಗೂ ನಾವು ಈ ಶಾಪ್ನ ಒಂದು ಟೂರ್ ಮಾಡೋಣ. ನೋಡ್ತಾ ಇರ್ಬೋದು, ಇದೆಲ್ಲ 2 ವೀಲರ್ಸ್ ನಿಲ್ಲಿಸಿದ್ದಾರೆ. ಇದು ಯಾವುದೋ R1 ಇಟ್ಟಿದ್ದಾರೆ ನೋಡಿ, ಹಳೆ R1. ಇಲ್ಲೊಂದು R3 ಇದೆ. ಇಲ್ಲೊಂದು ಫೈರ್ ಬ್ಲೇಡ್, ಅಂದರೆ ಹೋಂಡಾ ಫೈರ್ ಬ್ಲೇಡ್ದು ಫ್ರಂಟ್ ಫೇಸ್. ಅಲ್ಲಿ BMW ಇದೆ, ಹೊಸ BMW S1000RR. ಇದು ನೋಡಿ ಚೋಟು ಬೈಕ್, ಅಪ್ ಟು 8 years, ದೊಡ್ಡ ಬೈಕ್. ಕುತ್ಕೋಬೋದಾ? ಬೈಕ್ ತಡೆಯತ್ತಾ? ಕುತ್ಕೋದಾ? ಸ್ಟ್ಯಾಂಡ್ ಎತ್ತು. ವಾವ್, ನಮ್ಗಾಗಲ್ಲ. ಅಪ್ ಟು 8 years ಅಂತ ಇತ್ತು ಗಾಡಿ. ನೋಡಿ ಸಕ್ಕತ್ತಾಗಿದೆ, ದೊಡ್ಡ ಬೈಕು. ಆ್ಯಕ್ಚುಲಿ ಅದ್ವೈತಿಗೆ ಇದು ಒಂಚೂರು ದೊಡ್ಡದಾಯಿತು, ಅವ್ನ ಸೈಜ್ಗೆ ಆಗಲ್ಲ. ಅಪ್ ಟು 15 years ಅಂತ ಯೂಸ್ ಮಾಡ್ಬೋದಾ? ಇದೇನು ಎಷ್ಟು ಸಿ ಸಿ ಇಂಜಿನ್ ಇದು? 50 cc ಬೈಕ್ ನೋಡಿ. ನನ್ನ ಫೇವ್ರೆಟ್ ಗಾಡಿ ಒಂದು ನಿಲ್ಸಿದ್ದಾರೆ, ಅದು ನಿಮಗೆ ತೋರಿಸ್ಲೇಬೇಕು. ಬನ್ನಿ, ಇಲ್ಲಿದೆ ನೋಡಿ, ಪಾನಿಕಾಲೆ V4 ವಿತ್ ವಿಂಗ್ಸ್. ಹಬ್ಬ ಹೊಸ ಮಾಡಲ್ ಇದು. ಸಕ್ಕತ್ತಾಗಿದೆಯಲ್ಲ ಸರ್? ಇದೊಂದು ಕೆಳಗಡೆ ಇಳಿಸ್ತೀರಾ ನೋಡಿ. ನಮ್ಮ ಪಾನಿಗಾಲೆ V4R ಹೆಸರು ಚೇಂಜ್ ಮಾಡಿದ್ದಾರೆ. ಇದಕ್ಕೇನೋ V5R ಅಂತ ಹೇಳ್ತಾರೆ ಹೆಸರು. ಸಕ್ಕತ್ತಾಗಿದೆ, ಸೇಮ್ ಅದೇ ಡಿಸೈನ್, ಪಾನಿಗಾಲೆ ಡಿಸೈನ್. ಹಾಂ, ಅದು ಹಾಂ ಅಷ್ಟು ನನಗೆ ರೆಡ್ ಕಲರ್ ಬೇಕು. ಯಾವ ರೆಡ್ ಅಂತ ಇದೆಯಲ್ಲ, ಮುಂದೆ
ಏ ನಿಧಾನ. ಏ ಅವನೇನಿಲ್ಲ. ಮೆತ್ತಿಗೆ ಜಾಸ್ತಿ ಕೊಡಬಾರ್ದು. ಬಾ ಮೆತ್ತಿಗೆ ಬಾ ಬಾರೋ ಬಾ 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 ಇನ್ನೂ ಜಾಗ ಇದೆ. ದೀಪುಗೆ ಏನನ್ನ ಓಡ್ಸಂಗಿದ್ರೆ ಅದು ಓಡಿಸ್ಬಿಡ್ತಾ ಇದ್ರು. ಕುತ್ಕೊ ನಾನು ಹೇಳ್ತೀನಿ ಬೇಡವಾ. ಅವನಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಗಾಡಿ ಓಡಿಸ್ಬಿಡ್ಬೇಕು, ಅದಕ್ಕೆ ಯಾವುದು ಓಡಿಸ್ತಾ ಇಲ್ಲ ಅವನು. ಇಲ್ಲಿ ನೋಡಿ ಎಷ್ಟು ವೈಡ್ ವೆರೈಟಿ ಇದೆ, ಎಷ್ಟು ಥರ ಜೀಪ್ ಇದೆ ನೋಡಿ. ನಾವು ಲಾಸ್ಟ್ ಟೈಮ್ ಜೀಪ್ ತೊಗೊಂಡೋಗಿದ್ವಲ್ಲ. ಟೂ ವೀಲರ್ಸ್ ಅಲ್ಲಿ ನೋಡಿದ್ರೆ ಅವಾಗ ಎಲ್ಲ ಥರ ಜೀಪ್ಸು, ಚಿಕ್ಕ ಮಕ್ಕಳಿಗಂತೂ ಸ್ವರ್ಗ ಅನ್ಬೋದು. ಇಲ್ಲಿ ಬಂದ್ಬಿಟ್ರೆ ಟೈಮು ಹೋಗೋದೇ ಗೊತ್ತಾಗಲ್ಲ. ಯಾವುದೋ R1 ಬೇಕಾರೋ ನಿಂಗೆ ಬ್ಲೂ ಕಲರು? ಇಲ್ಲಿ ಸ್ಕೂಟರ್ ನೋಡಿ, ಇಲ್ಲಿ ಸೇಮ್ ರಿಯಲ್ ಸ್ಕೂಟರ್ ಥರ ಇದೆಲ್ಲ ದೀಪ್. ಇದು ರಿಯಲ್ ವೆಸ್ಪಾ ಥರನೇ ಇದೆ. ತಗೊಂಬಿಡು ಮತ್ತೆ. ಸೌಂಡ್ ಬರಬೇಕು. ಯೆಲ್ಲೋ ಕಲರ್ ನಿಂಗೆ ಇಷ್ಟ ಆಗಲ್ವಲ್ಲೋ? ಸ್ನೇಹಿತರೆ, ಸೊ ಓನರ್ ಅವರು ಬಂದಿದ್ದಾರೆ ಈಗ. ಸೊ ಮಿಸ್ಟರ್ ಅಮೀನ್ ಅವರು. ಬ್ರದರ್, ಎಷ್ಟು ವರ್ಷದಿಂದ ಇದ್ದೀರಾ ಈ ಫೀಲ್ಡ್ ಅಲ್ಲಿ? ಈ ಫೀಲ್ಡ್ ಅಲ್ಲಿ ಫ್ರಮ್ 5 years ಇದ್ದೀನಿ. 5 ವರ್ಷದಿಂದ ಇದ್ದೀನಿ. ಇದು ಬ್ರಾಂಚಸ್ ಬೇರೆ ಯಾವುದಿಲ್ಲ, ಓನ್ಲಿ ಬ್ಯಾಂಗ್ಳೂರು? ಓನ್ಲಿ ಬ್ಯಾಂಗ್ಳೂರ್. ರೈಟ್. ಸೊ ಇಲ್ಲಿ ಯಾವ ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ 4,800 rupees ಇಂದ ಇದೆ. ದಿಸ್ ಇಸ್ ಆಲ್ ಹೋಲ್ಸೇಲ್ ಪ್ರೈಸಸ್. ಲೈಕ್ ಒಂದು ಯೂನಿಟ್ ಅದು ತಗೊಳ್ಳಿ, ಇಲ್ಲ 10 units, ಇಟ್ಸ್ ದ ಸೇಮ್ ಪ್ರೈಸ್. Oh, it's the same price. It's the same. Fixed price. Starting from as low as 4,000. 4,800 ಇಂದ 28,900 28,900 ಎಲ್ಲ ಥರ ಗಾಡಿಗಳಿದೆ ಇವ್ರ ಹತ್ರ. ಬೈಕ್ಸು, ಈ ಕಾರ್ಸ್ ಏನೇನು ನೋಡಿದ್ದೀರಾ ಇಲ್ಲಿ. ಸೊ ಟಾಯ್ಸ್ ಇಲ್ಲ, ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ರೈಡ್ ಆನ್ಸ್. ರೈಡ್ ಆನ್ ಫಾರ್ ನಾವು ಸದ್ಯಕ್ಕೆ ಅದೇ 4,800 ಇಂದ ನಮ್ಮ ಹತ್ರ ಇದೆ ಅಲ್ವಾ. ಅದು ಆಚೆ ನಿಮಗೆ ಕ್ಲೋಸ್ ಟು ಲೈಕ್ 6,000-7,000 ಆ ರೇಂಜಲ್ಲಿ ಸಿಗುತ್ತೆ. ಲೈಕ್ ಅಟ್ಲೀಸ್ಟ್ ನಮಗೂ ಬೇರೆ ಥೌಸಂಡ್ಸ್ ಆಫ್ ಡಿಫ್ರೆನ್ಸ್ ಅಂತ ಬರ್ತದೆ. ಓಕೆ. ಸೊ ಔಟ್ ಸೈಡು ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗೈತೆ. 10%-20% ಜಾಸ್ತಿ ಪ್ರೈಸ್ ಇರುತ್ತೆ. ಸೊ ಇವ್ರದ್ದು ವೆಬ್ಸೈಟ್ ಕೂಡ ಇದೆ, isakabengaluru.com. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸ್ಟೋರ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಒಂದ್ಸರಿ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನೀವು ಇನ್ಕ್ಲೂಡ್ ಮಾಡ್ಬೋದಲ್ಲ. ಸೊ ಡೈರೆಕ್ಟಾಗಿ ಇವ್ರು ಕಾಂಟ್ಯಾಕ್ಟ್ ಮಾಡಿ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಏನಿದೆ, ಇಷ್ಟು ಗಾಡಿ ಬಿಟ್ಟು ಬೇರೆ ಮಾಡಲ್ಸ್ ಇದೆಯಾ? ಎಸ್, 120+ ವೇರಿಯಂಟ್ಸ್ ಇರುತ್ತೆ. ಈಗ ಡಿಸ್ಪ್ಲೇಗೆ ಜಾಗ ಎಷ್ಟಿದೆ, ಕ್ಲೋಸ್ ಟು 2,000 square feet ಅಲ್ಲಿ ಎಷ್ಟು ಬರುತ್ತೆ ಅಷ್ಟು ಇಕ್ಕಿದ್ದೀವಿ. ಮಿಕ್ಕಿದೆಲ್ಲ ಗೋಡೌನ್ ಸ್ಪೇಸ್ ಅಲ್ಲಿ ಮತ್ತೆ ಬಾಕ್ಸ್. ಸೊ ಇಲ್ಲಿ ಇಲ್ದೇ ಇರೋ ಮಾಡಲು ನೀವು ಅವ್ರ ವೆಬ್ಸೈಟ್ ಅಲ್ಲಿ ನೋಡ್ಬಿಟ್ಟು ಅದಿದೆ ನಿಮ್ಗೆ ಅದು ಬೇಕು ಅಂದ್ರೆ ನೀವು ಅವ್ರಿಗೆ ಹೇಳ್ಬೋದು, ಅವ್ರು ಅಸೆಂಬಲ್ ಮಾಡಿ ಅದನ್ನ ನಿಮ್ಗೆ ಕೊಡ್ತಾರೆ. ಆ ಥರ ಆಲ್ ಓವರ್ ಇಂಡಿಯಾ ಇದೆ, ಕ್ಯಾಶ್ ಆನ್ ಡೆಲಿವರಿನೂ ಇದೆ. ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತೀವಿ. ಎಸ್. ಸೊ ವೆಬ್ಸೈಟ್ ಮುಖಾಂತರನೇ ಆರ್ಡರ್ ಮಾಡ್ಬೋದಾ? ಹೌದು, ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಥರ ಇದೆ. ಓ, ನೈಸ್. ಸರ್, ಆಫ್ಟರ್ ಸೇಲ್ ಸಪೋರ್ಟ್ ಅಂತ ಬಂದ್ರೆ, ಸಪೋಸ್ ಇವ್ರು ತಗೊಂಡವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಆಗೋದು ಏನಾನ ಆಯಿತು ಅಂದರೆ ಅವಾಗ ಹಿಂಗೆ? ಈಗ ರಿಮೋಟ್ ಪ್ಲೇಸಸ್ ಔಟ್ ಆಫ್ ಬ್ಯಾಂಗ್ಳೂರ್ ಅವರೆಲ್ಲ ಇದ್ದರೆ ನಾವು ವಿಡಿಯೋ ಕಾಲ್ ಸಪೋರ್ಟ್ ಮಾಡ್ತೀವಿ. ನಮ್ಮ ಟೆಕ್ನಿಷಿಯನ್ ಇದ್ದಾರೆ ಸಾಲಿಕ್, ಅವರು ಮತ್ತು ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಸ್ಟಾಫ್. ಅವರೆಲ್ಲ ವಿಡಿಯೋ ಕಾಲಲ್ಲಿ ಸಪೋರ್ಟ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ ಪ್ರಾಬ್ಲಮ್ ಎಲ್ಲಿದೆ ಅಂತ. ಅದರಿಂದ ಇದು ಫಿಕ್ಸಿಬಲ್ ಇದ್ದರೆ ಫಿಕ್ಸ್ ಮಾಡ್ತಾರೆ, ಇಲ್ಲ ಪಾರ್ಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಇಲ್ಲಿಂದ ನಾವು ಕೊರಿಯರ್ ಮಾಡಿಬಿಡ್ತೀವಿ, ಪಾರ್ಟ್ನ ರಿಪ್ಲೇಸ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೀವಿ ಕಾಲಲ್ಲಿ. ಇಲ್ಲ ವರ್ಸ್ಟ್ ಕೇಸ್ ಇಲ್ಲ ಆಗಲ್ಲ ಅಂದರೆ ಸ್ಟೋರ್ಗೂ ತೊಗೊಂಡ್ಬಂದರೆ ನಾವಿಲ್ಲ ಅಸಿಸ್ಟ್ ಮಾಡ್ತೀವಿ. ಪ್ರತಿಯೊಂದು ಟೆಕ್ನಿಕಲ್ ಪಾರ್ಟ್ ನಮ್ಮ ಹತ್ರ ಸಿಗುತ್ತೆ. ಸೊ ಯೂಶಲಿ ಇದಕ್ಕೇನು ಜನರಲ್ ಮೇಂಟೆನೆನ್ಸ್ ಅಂತ ಏನು ಬರಲ್ಲ? ಜಸ್ಟ್ ವಾಟರ್ ಅವಾಯ್ಡ್ ಮಾಡಬೇಕು ಈ ಪ್ರಾಡಕ್ಟ್ಸ್ನ. ಆಮೇಲೆ ಜಸ್ಟ್ ಫಿಸಿಕಲ್ ಲಿಕ್ವಿಡ್ ಡ್ಯಾಮೇಜಸ್ ತುಂಬ ಕಮ್ಮಿ ಆಗೋದು, ತುಂಬ ಕಮ್ಮಿ ಕೇಸಸ್. ಜಸ್ಟ್ ವಾಟರ್ನ ಅವಾಯ್ಡ್ ಮಾಡಿ ಆ್ಯಂಡ್ ಓವರ್ ಚಾರ್ಜಿಂಗ್ ಮಾಡಿ. ಡನ್ ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಿ ಆ ಕಾರ್ ಎಲ್ಲಿ ತೊಗೊಂಬಂದಿದ್ದು, ನಮ್ಗೆ ಹೇಳಿ, ನಮ್ಮ ಮನೆಗೆ ಒಂದು ಆ ಕಾರ್ ತರಬೇಕು ಹಾಗೆ ಹೀಗೆ ಅಂತ. ಸೊ ಇದೇನೆ ಆ ಶಾಪು, ಇಸಾಕಾ ಟಾಯ್ಸು. ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಎಲ್ಲ ಇರುತ್ತೆ, ಚೆಕ್ ಮಾಡಿ. ನಾವು ಸಿಗ್ತೀವಿ ನಿಮಗೆ ಇನ್ನೊಂದು ವಿಡಿಯೋನಲ್ಲಿ. ಅದ್ವೈತ್, ಯಾವ್ದು ಇಷ್ಟ ಆಯಿತು ಗಾಡಿ ನಿಂಗೆ? R3 ಇಷ್ಟ ಆಯ್ತು. R3 ಬೇಕಂತೆ.
ಸೊ ಆ ಯೆಲ್ಲೋ ಕಲರ್ ಆಡ್ತ್ರಿನ ತಾರಲ್ಲಿ ಎತ್ಕೊಂಡು ಹೋಗ್ಬಿಡೋಣ ಇವಾಗ್ಲೇನೆ ಅಂತ ಹಿಡ್ಕೊಂಡ್ಬಿಟ್ಟಿದ್ದ ಅಂಕಲ್. ಆ ಕಡೆಯಿಂದ ಕಳಿಸ್ತಾರೆ. ಏನೋ ಒಂದು ಮಾಡ್ಬಿಡ್ತಾನಪ್ಪ. ಇವಾಗ ಬರುತ್ತೆ, ನಾವು ಹೋಗೋಷ್ಟು ನಮ್ಮ ಮನೆಗೆ ಬರುತ್ತೆ ಅನ್ಸುತ್ತೆ, ಇಲ್ಲ ನಾಳೆ ಅಟ್ಲೀಸ್ಟ್ ಕಳಿಸ್ಕೊಡ್ತಾರೆ. ಹೌದು. ಡನ್ ಸ್ನೇಹಿತರೆ, ಹಾಗಾದ್ರೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.